ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅಥವಾ ಈ ಒಂದು ರೀಡಿಂಗ್ ನೋಡ್ತಾ ನಿಮ್ಮ ಮೈಂಡಲ್ಲಿ ಯಾವ ವ್ಯಕ್ತಿನ ನೆನಪಿಸ್ಕೊಂಡಿರ್ತೀರಲ್ವಾ, ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ, ನಿಮ್ಮ ನೆನಪಿದೆಯಾ ಅವರಿಗೆ ಇನ್ನೂ, ಆ ಒಂದು ಟಾಪಿಕ್ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆ ರೆಸನೇಟ್ ಆಗ್ತಿಲ್ಲ ಸ್ಕಿಪ್ ಮಾಡಿಬಿಡಿ. ಅದರ್ವೈಸ್ ಕಮೆಂಟ್ ಮಾಡುವಾಗ ಕೇರ್ಫುಲ್ಲಾಗಿ ಕಮೆಂಟ್ ಮಾಡಿ. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ತೋರಿಸಿ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರಾ ಅಥವಾ ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ ಅಷ್ಟು ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಓಕೆನಾ? ಸೊ ಗ್ರ್ಯಾಟಿಟ್ಯೂಡ್ ವಾಕ್ ಅಂತಲೇ ಇದೆ, ಗೊತ್ತಿದೆಯಾ? ನನ್ನ ಲಾ ಆಫ್ ಅಟ್ರಾಕ್ಷನ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ಏನನ್ನ ಗ್ರ್ಯಾಟಿಟ್ಯೂಡ್ ಆಗಿ ಅಥವಾ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಅದನ್ನ ಇನ್ನೂ ಅಟ್ರಾಕ್ಟ್ ಮಾಡ್ತೀರಾ. ಆ್ಯಂಡ್ ಇಲ್ಲದೇ ಇರೋವಂಥದ್ದು ನಿಮ್ಮ ಲೈಫಲ್ಲಿ ಏನು ಇರಲ್ಲ ಅದನ್ನು ನೀವು ಅಟ್ರಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಗ್ರ್ಯಾಟಿಟ್ಯೂಡ್. ಓಕೆನಾ? ತುಂಬ ಜನ ಏನು ಈ ಒಂದು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ವ್ಯೂ ಮಾಡ್ತೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಫಲ್ಲಿ ಏನು ನಡೀತಾ ಇದೆ ಅದು ಕೂಡ ಇಲ್ಲಿ ತುಂಬ ಜನ ಕೇಳ್ತೀರಲ್ವ ಈ ಒಂದು ರೀಡಿಂಗ್ನ ಅಪ್ಲೋಡ್ ಮಾಡಿ ಅಥವಾ ಈ ಥರ ವೀಡಿಯೋನ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಮೆಡಿಟೇಷನ್ ಕೂತಾಗ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಲ್ವಾ, ನಿಮ್ಮ ಒಂದು ಥಾಟ್ಸ್ ಇರ್ಬೋದು ಅಥವಾ ನೀವು ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಮಾಡ್ತಾ ಇರ್ತೀರ ಕೆಲವೊಬ್ಬರು, ಅದೇ ನನಗಿಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗುವಂಥದ್ದು. ಓಕೆನಾ? ತುಂಬ ಜನ ಇಲ್ಲಿ ಅಂದ್ಕೊಳ್ತಾರೆ, ಈ ಒಂದು ನನಗೆ ಪರ್ಸ್ನಲಾಗಿ ತುಂಬ ಜನ ಕೇಳ್ತೀರಾ ಅದನ್ನು, ಮ್ಯಾಮ್ ನಾನು ಇದನ್ನು ಅಂದ್ಕೊಳ್ತಾ ಇದ್ದೆ, ನೀವು ಅದನ್ನು ಅಪ್ಲೋಡ್ ಮಾಡಿದ್ರೆ ವೀಡಿಯೋನ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಅದಕ್ಕೆ ನಾನು ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳೋದು, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ ತೊಗೊಳ್ಬೇಕಂತ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೇಡಿ. ಓಕೆನಾ? ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನೆಲ್ಲ ನಡೀತಿದೆ ಅದನ್ನು, ಏನು ನಿಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಬೇಕಿದ್ದರೆ ಕನ್ಸಲ್ಟೇಷನ್ ಮುಖಾಂತರ ತೊಗೊಳ್ಬೋದು. ಓಕೆನಾ? ಅದರ್ವೈಸ್ ಕಮೆಂಟ್ ಮೂಲಕ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಹಾಕೋದು ಅಥವಾ ನೆಗೆಟಿವ್ ಹಾಕೋದು ಅದೆಲ್ಲ ಮಾಡಬೇಡಿ. ಆದಷ್ಟು ಪಾಸಿಟಿವ್ನ ಲೈಫ್ನಲ್ಲಿ ಲೀಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ 2 ಬ್ರಾಸ್ಲೆಟ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಬ್ರಾಸ್ಲೆಟ್ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡಿಕೊಂಡು ನಿಮ್ಮ ರೀಡಿಂಗ್ನ ನೋಡ್ಬೋದು. ಇಲ್ಲಿ ಫಸ್ಟ್ ಒಂದು ಗ್ರೀನ್ ಕಲರ್ ಒಂದು ಸ್ಟೋನ್ ಬ್ರಾಸ್ಲೆಟ್ ಇದೆ. ಇಲ್ಲಿ ಟೈಗರ್ ಐ. ಓಕೆ, ನಿಮಗೆ ಯಾವ ಒಂದು ಬ್ರಾಸ್ಲೆಟ್ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ರೀಡಿಂಗ್ನ ನೋಡಿ. ಆ್ಯಂಡ್ ವಿಡಿಯೋನ ಪಾಸ್ ಮಾಡಿ ನಿಮಗೆ ಟೈಮ್ ಬೇಕು ಅಂತ ಇದ್ದರೆ. ಓಕೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಯಾವ ಒಂದು ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡಿಕೊಂಡು ರೀಡಿಂಗ್ನ ನೋಡಿ. ಈ ಒಂದು ಗ್ರೀನ್ ಅವೆಂಚರ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ರೀಡಿಂಗ್, ನೀವು ಯಾವೊಂದು ವ್ಯಕ್ತಿನ ನೆನಪು ಮಾಡ್ಕೊಳ್ತಿದ್ದೀರಾ ಆ ವ್ಯಕ್ತಿ ಕೂಡ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ, ಅವರಿಗೆ ನಿಮ್ಮ ನೆನಪು ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಫಸ್ಟ್ ಕಾರ್ಡ್ ದ ಲವರ್ ಕಾರ್ಡ್ ಬರ್ತಿದೆ. ಓಕೆ, ಸೋ ಮೆನಿ ಕಾರ್ಡ್ಸ್. ಯಾವುದು ತೊಗೊಳ್ಳಲ್ಲ ನಾನು. ಕಿಂಗ್ ಆಫ್ ಕಪ್ಸ್ ತೊಗೊಳ್ತೀನಿ. The lover card, king of cups, the fool card, king of swords ಬರ್ತಿದೆ. ಆ್ಯಂಡ್ ಓಕೆ, ವ್ಯಾಂಡ್ಸ್ ಕಾರ್ಡ್ ಕೂಡ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್. ಓಕೆ, ಇಲ್ಲಿ ಈ ಒಂದು ಚೂಸ್ ಮಾಡ್ಕೊಂಡಿದ್ದೀರಾ, ಈ ಒಂದು ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಬ್ರೇಕಪ್ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಆ್ಯಂಡ್ ಮೂವ್ ಆನ್ ಕೂಡ ಆಗಿದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಇಬ್ಬರು ಕೂಡ ಮೂವ್ ಆನ್ ಆಗಿರ್ಬೋದು ಅಥವಾ ಇಬ್ಬರಲ್ಲಿ ಯಾರೋ ಒಬ್ಬರು ಕೂಡ ಇಲ್ಲಿ ಮೂವ್ ಆನ್ ಆಗಿರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತೇಳಿ ನನಗೆ ಎನರ್ಜೈಸ್ ಕಾಣಿಸ್ತಾ ಇದೆ. ಓಕೆ, ದೆನ್ ಇಲ್ಲಿ ದ ಲವರ್ಸ್ ಕಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವಾಗಿ ಅವ್ರ ಹತ್ರ ನೀವು ಎಷ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಅಥವಾ ನೀವು ಅವ್ರ ಜೊತೆ ಮಾತಾಡಬೇಕು ಅಂತ ನೀವು ಎಷ್ಟು ಟ್ರೈ ಮಾಡ್ತಿದ್ದೀರಾ ಅಷ್ಟೇ ಅವ್ರು ದೂರ ಆಗ್ತಾ ಇದ್ದಾರೆ.
ಓಕೆನಾ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅಂತ ಹೇಳಿದ್ರೆ ಫೋರ್ಸ್ಫುಲಿ ಅವರು ನಿಮ್ಮ ನೆನಪನ್ನ ಅವಾಯ್ಡ್ ಮಾಡ್ತಿದ್ದಾರೆ, ನಿಮ್ಮ ನೆನಪು ಮಾಡ್ಕೊಳ್ದೇ ಇರೋ ಹಾಗೆ ಇಲ್ಲಿ ಅವರು ಆ ಥರ ಒಂದು ಥಾಟ್ಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ದೆನ್ ಇಲ್ಲಿ ಕಂಟ್ರೋಲ್ ಇಶ್ಯೂಸ್ ಕೂಡ ಇದೆ. ಅವ್ರಿಗೆ ಯಾರೋ ಒಬ್ರು ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ಎಕ್ಸ್ ಪರ್ಸನ್ ಇರ್ಬೋದು, ಅವ್ರಿಗೆ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮೊಂದು ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕೂಡ ಇರಬಹುದು. ಆ ಥರ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ಪರ್ಸನ್ ನಿಮ್ಮನ್ನ ನೆನಪು ಮಾಡ್ಕೊಳ್ದೇ ಇರೋ ಹಾಗೆ, ಆ ಥರ್ಡ್ ಪಾರ್ಟಿ ಏನಿದ್ದಾರೆ ನಿಮ್ಮ ನೆನಪನ್ನ ಕಾಡದೇ ಇರೋ ಹಾಗೆ, ನಿಮ್ಮ ನೆನಪನ್ನ ಮಾಡ್ಕೊಳ್ದೇ ಇರೋ ಹಾಗೆ ಅವರಿಲ್ಲಿ ಅವ್ರನ್ನ ತಡೀತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಒಂದು 2 years ಇಂದ ಇರ್ಬೋದು, 1 year ಇಂದ ಇರ್ಬೋದು, ಅಥವಾ 6 months, 4 months, 5 years, 5 months ಇಷ್ಟು ನೀವು ನಿಮ್ಮ ಪರ್ಸನ್ ಜೊತೆಗೆ ಒಂದು ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ರಿ. ಬಟ್ ಸಡನ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ. ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಮೋಷ್ನಲ್ ಲವ್, ತುಂಬ ಎಮೋಷ್ನಲ್ ಪ್ರೀತಿ, ಅಂದರೆ ಚೈಲ್ಡಿಶ್ ಬಿಹೇವ್ ಮಾಡೋದಾಗಿರ್ಬೋದು, ಅಥವಾ ತುಂಬ ಎಮೋಷ್ನಲ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನೀವು ಅವ್ರನ್ನ ತುಂಬ ಏನು ಟ್ರಸ್ಟ್ ಮಾಡಿದ್ರಿ, ತುಂಬ ಹೋಪ್ ಇತ್ತು ನಿಮಗೆ, ಆ್ಯಂಡ್ ನಿಮಗೇನನ್ಸಿತ್ತು ಅವರೇ ನಿಮಗೆಲ್ಲ ಸರ್ವಸ್ವ, ಅವರೇ ನಿಮಗೆಲ್ಲದು ಅಂತ ಹೇಳಿ ಆ ಥರ ನೀವು ಇಲ್ಲಿ ಅವ್ರನ್ನ ಬಿಲೀವ್ ಮಾಡಿದ್ರಿ. ಬಟ್ ಆ ಪರ್ಸನ್ ಎಲ್ಲೋ ನಿಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ನೆನಪು ಅವರಿಗೆ ಆದಾಗ ಒಂದೇ ಒಂದು ಅವ್ರಿಗೆ ಅನ್ಸೋದು ನಿಮಗೆಲ್ಲೋ ಒಂದು ಕಡೆ ಚೀಟ್ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗಿದೆ ಅನ್ನೋವಂಥದ್ದು ಆ ವ್ಯಕ್ತಿಗೆ ಇಲ್ಲಿ ಅನ್ನಿಸ್ತಾ ಇರುವಂಥದ್ದು. ಓಕೆನಾ. ಸೊ ಆ ಥರ ಇಲ್ಲಿ ಎನರ್ಜಿ ನನಗಿಲ್ಲಿ ಕ್ಯಾಚ್ ಆಗ್ತಾ ಇದೆ. ದೆನ್ ಎಲ್ಲೋ ಒಂದು ಕಡೆ ನೀವು ಫಿಸಿಕಲ್ ಆಗು ಈ ಒಂದು ಪರ್ಸನ್ ಜೊತೆಗೆ ನೀವು ಮೂವ್ ಆಗಿರಬಹುದು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಫಿಸಿಕಲ್ ಆಗು ನೀವು ನಿಮ್ಮ ಪರ್ಸನ್ ಜೊತೆಗೆ ಮೂವ್ ಆಗಿದ್ದೀರಾ. ಬಟ್ ಇಲ್ಲಿ ಆ ಒಂದು ಏನು ನಿಮಗೆ ಅನ್ನಿಸ್ತಿರುವಂಥದ್ದು ಇಷ್ಟೆಲ್ಲ ನಾನು ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ಜೊತೆ ಮುಂದುವರೆದು ಯಾಕೆ ಈ ಥರ ಸಡನ್ ಆಗಿ ಆ ವ್ಯಕ್ತಿ ಬಿಟ್ಟು ಹೋದ್ರು, ಆ ಥರ ನಿಮಗೆ ಇಲ್ಲಿ ಥಾಟ್ಸ್ ಬರ್ತಾ ಇದೆ. ಬಟ್ ಆ ವ್ಯಕ್ತಿಗೆ ನಿಮಗೆ ಕನೆಕ್ಷನ್ ನೋಡಿದಾಗ ತುಂಬ ಎಮೋಷ್ನಲ್ ಕನೆಕ್ಷನ್ ಇರೋದ್ರಿಂದ ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ಕಾಡ್ತಾ ಇದೆ. ಬಟ್ ಫೋರ್ಸ್ಫುಲಿ ಅವರು ನಿಮ್ಮ ನೆನಪನ್ನ ಬರ್ದೇ ಇರೋ ಹಾಗೆ ಅವ್ರು ಇಲ್ಲಿ ತಡೀತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಓಕೆ. ಇಲ್ಲಿ ಆ ವ್ಯಕ್ತಿನ ನೀವು ಮರೀಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಆ ವ್ಯಕ್ತಿನ ಮತ್ತೆ ನೀವು ಈ ರಿಲೇಶನ್ಶಿಪ್ಪಲ್ಲಿ ರೀಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಒಂದ್ಸಲ ನಿಮಗೆ ಆ ಒಂದು ಪ್ರೀತಿ ನಿಮಗೆ ಬೇಕಾ, ಅಥವಾ ನಿಮ್ಮ ಲೈಫಿಗೆ ಅದು ಇಂಪಾರ್ಟೆಂಟ್ ಇದೆಯಾ ಅನ್ನೋದನ್ನ ನೀವಿಲ್ಲಿ ಓಕೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬರ್ತಾ ಇದೆ, ಇಯರ್ ಫ್ರಮ್ ನೌ. ಓಕೆ. ಆ ಪ್ರೀತಿ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಇದೆಯಾ, ಆ ಒಂದು ಪ್ರೀತಿ ನಿಮಗೆ ಟ್ರಸ್ಟ್ ಇದೆಯಾ ಅನ್ನೋದನ್ನ ಫಸ್ಟ್ ನೀವು ರೀಕನ್ಸಿಡರ್ ಮಾಡಬೇಕಾಗಿದೆ. ಅಂದರೆ ಅದ್ರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿದೆ. ಓಕೆನಾ. ಇಲ್ಲಿ ಕೆಲವೊಬ್ಬರು ಪ್ರೀತಿಯಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ 2 months ನೀವು ರಿಲೇಶನ್ಶಿಪ್ಪಲ್ಲಿ ಇಲ್ಲ, ಅಂದರೆ ಈ ಒಂದು ರಿಲೇಶನ್ಶಿಪ್ನ ನೀವು ಸಪ್ರೇಷನಲ್ಲಿ ಇದ್ದೀರಾ. 20 days ಆಗಿರ್ಬೋದು ಕೆಲವೊಬ್ಬರಿಗೆ, ಆ್ಯಂಡ್ 10 days ಆಗಿರ್ಬೋದು ನೀವು ಈ ಒಂದು ಪ್ರೀತಿಯಿಂದ ನೀವು ಸಪ್ರೇಷನ್ ಆಗಿ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಒಂದು ಸಮಥಿಂಗ್ ಬದಲಾವಣೆಗಳನ್ನ ನೋಡ್ತೀರಾ. ಸಮಥಿಂಗ್ ಅಂತ ಹೇಳುವಾಗ ಇಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಕಾಂಟ್ಯಾಕ್ಟ್ ಮಾಡುವಂಥ ಸಿಚುವೇಶನ್ ಬರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಕಮ್ಯುನಿಕೇಷನ್ ಕ್ಲಿಯರ್ಲಿ ಬರ್ತಾ ಇದೆ. ಕಮ್ಯುನಿಕೇಟ್ ಮಾಡುವಾಗ ನಿಮ್ಮ ಪರ್ಸನ್ ಜೊತೆಗೆ, ಈಗ ಅವ್ರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ, ಬಟ್ ಆ ಒಂದು ವ್ಯಕ್ತಿನ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲಿ ತುಂಬ ಏನನ್ನು ನಡೀತಿದೆ ಅಂತ ಹೇಳಿದ್ರೆ, ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ನೀವಾಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ, ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ನೀವು ಅವರಿಂದ ಹೋಗ್ತಾ ಇದ್ದೀರಾ. ದೆನ್ ಇಲ್ಲಿ ಅದೇ ನಿಮಗೆ ಕ್ಲಾಶಸ್ ಆಗ್ತಿದೆ, ನಿಮಗೆ ಹರ್ಟ್ ಆಗ್ತಿದೆ. ನೀವು ಎಷ್ಟೇ ಅವ್ರ ಹತ್ರ ಹೋದ್ರೂ ಅವ್ರು ದೂರ ಆಗ್ತಿದ್ದಾರೆ ಅನ್ನೋದೇ ನಿಮಗೆ ಇಲ್ಲಿ ಹರ್ಟ್ ಆಗ್ತಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ. ಎಸ್, ಇದಕ್ಕೆ ರೊಮ್ಯಾಂಟಿಕ್ ಏಂಜಲಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಓಕೆ, ರೀಕನ್ಸಿಲೇಷನ್ ಬರ್ತಿದೆ. ವಾವ್, ನೈಸ್.
ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಎಸ್ ನೋಡಿ, ಇಲ್ಲಿ ಎಲ್ಲೋ ಒಂದು ಕಡೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್, ಸಪ್ರೇಷನ್ ಆ ಥರ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರೋವಂಥದ್ದು ಕಾಣಿಸ್ತಾ ಇದೆ. ಕರೆಕ್ಟಾಗಿ ಇಲ್ಲಿ ಏನು ನೋಡಿದಾಗ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಅನ್ನೋದು ಡೆಫಿನೆಟ್ಲಿ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಈ ಒಂದು ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡಿದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ. ಬಟ್ ಇಲ್ಲಿ ರೀಕನ್ಸಿಲೇಷನ್ ಬರ್ತಿರೋದ್ರಿಂದ ಕೆಲವೊಬ್ರು ರಿಲೇಶನ್ಶಿಪ್ ಅಲ್ಲಿ ರೀಕನ್ಸಿಲೇಷನ್, ರೀಯೂನಿಯನ್ ಆಗುತ್ತೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಓಕೆನಾ, ರೀಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಇಲ್ಲಿ ಆ ಒಂದು ಎನರ್ಜಿ ನನಗೆ ಇಲ್ಲಿ ಕ್ಯಾಚ್ ಆಗ್ತಿದೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್, ನೀವು ಹೇಗೆ ಅವ್ರನ್ನ ನಂಬ್ತಾ ಇದ್ದೀರಾ ಅಥವಾ ಅವ್ರು ನೀವು ಹೇಗೆ ನೆನ್ಪು ಮಾಡ್ಕೊಳ್ತಿದ್ದೀರಾ, ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಅವರು ನಿಮ್ಮ ನೆನಪನ್ನ ಫೋರ್ಸ್ಫುಲಿಯಾಗಿ ಏನ್ ಮಾಡ್ತಿದ್ದಾರೆ, ಬ್ರೇಕ್ ಮಾಡ್ತಿದ್ದಾರೆ. ನೆನ್ಪು ಆಗೋದು ಬೇಡ ಅಂತೇಳಿ ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಆ ಥರ ಯೋಚನೆ ಮಾಡಲಿಕ್ಕೆ ಒಂದು ರೀಸನ್ ಇದೆ. ಅವರಿಗೆ ಯಾರೋ ಒಬ್ರು ಎಕ್ಸ್ ಪರ್ಸನ್ ಇರ್ಬೋದು, ಯಾವುದೋ ಒಬ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಅವ್ರು ನಿಮ್ಮ ನೆನಪನ್ನ ಅವರು ಏನು ಬ್ರೇಕ್ ಮಾಡ್ತಿದ್ದಾರೆ, ನೆನ್ಪು ಮಾಡ್ಕೊಳ್ತಿರೋ ಹಾಗೆ ಅವ್ರಿಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಬಟ್ ಏನೇ ಒಂದು ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ನೋಡಿದಾಗ ಈ ಒಂದು ಎನರ್ಜಿ ಪ್ರಕಾರ ಎಲ್ಲೋ ಒಂದು ಕಡೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ರೀಕನ್ಸಿಲೇಷನ್ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ. ಸಮ್ವನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಅಂತ ಹೇಳಿ. ಓಕೆ, ನಿಮ್ಮ ಲೈಫಲ್ಲಿ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಪಾಸ್ಟ್ ನಿಮ್ಮ ಲೈಫಲ್ಲಿ ಇದ್ದಂಥ ಹಳೆ ಓಲ್ಡ್ ರಿಲೇಶನ್ಶಿಪ್ ಏನಿತ್ತು ಮತ್ತೆ ನಿಮಗೆ ಆ ರಿಲೇಶನ್ಶಿಪ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್, ನೀವು ಯೋಚನೆ ಮಾಡ್ತಿರೋಂಥ ವ್ಯಕ್ತಿ ನಿಮ್ಮನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಓಕೆ, ಸಾರ್ಟ್ಸ್ ಕಾರ್ಡ್ ಆ್ಯಂಡ್ 7 ಆಫ್ ಕಪ್ಸ್ ಬರ್ತಿದೆ. ಓಕೆ, ದ ಸನ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಡೆತ್ ಕಾರ್ಡ್ ಬರ್ತಾ ಇದೆ. ಓಕೆ, ಎಸ್, ಪೇಜ್ ಆಫ್ ಕಪ್ಸ್ ಕೂಡ ಬರ್ತಿದೆ. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದಕ್ಕಿಂತ ತುಂಬ ಗಿಲ್ಟಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಮನಸ್ಸಿಗೆ ಹರ್ಟ್ ಆಗುವಾಗೆ ಅವ್ರು ನಿಮ್ಮ ಜೊತೆ ಮಾತಾಡಿದ್ದಾರೆ, ಅಥವಾ ನಿಮಗೆ ಮನಸ್ಸಿಗೆ ಹರ್ಟ್ ಆಗುವಾಗೆ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ನಡ್ಕೊಂಡಿದ್ದಾರೆ. ಆ ಥರ ನಿಮಗಿಲ್ಲಿ ಹರ್ಟ್ ಆಗೋ ಹಾಗೆ ನಿಮ್ಮ ಪರ್ಸನ್ನಿಂದ ನೀವು ಈಗ ಯಾವ ವ್ಯಕ್ತಿನ ನೀವು ಇಲ್ಲಿ ನೆನ್ಪು ಮಾಡ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಿದ್ರೆ ಆ ವ್ಯಕ್ತಿನ ನಿಮಗೆ ತುಂಬ ಹರ್ಟ್ ಆಗಿದೆ, ಮನಸ್ಸಿಗೆ ತುಂಬ ನೋವಾಗಿದೆ. ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದಕ್ಕಿಂತ ತುಂಬ ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ. ನಿಮಗೆ ಹರ್ಟ್ ಮಾಡಿಬಿಟ್ನಲ್ಲ, ಅನಾವಶ್ಯಕ ಹರ್ಟ್ ಮಾಡಿಬಿಟ್ನಲ್ಲ ಅನ್ನೋಂಥದ್ದು ಇಲ್ಲಿ ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ. ದೆನ್ ಇನ್ನೊಂದು ನನಗೆ ಇಲ್ಲಿ ಎನರ್ಜಿ ಸಿಗ್ತಿರೋ ಪ್ರಕಾರ ಅವ್ರು ಯಾವುದೋ ಬೇರೆಯವ್ರ ಮಾತನ್ನ ಕೇಳಿಬಿಟ್ಟು ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ಹರ್ಟ್ ಮಾಡಿದ್ದಾರೆ. ಓಕೆನಾ, ಇಲ್ಲಿ ಯಾರೋ ಒಬ್ರು ಬೇರೆಯವರ ಮಾತನ್ನ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಓಕೆ, ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಏಜಲ್ಲಿ ನಿಮ್ಗಿಂತ ಅವರು ಚಿಕ್ಕವರಿದ್ದಾರೆ ನಿಮ್ಮ ಪರ್ಸನ್. ಓಕೆ, ದೆನ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಬಟ್ ಅವ್ರಿಗಿಲ್ಲಿ ಕೆಲವೊಂದು ಜವಾಬ್ದಾರಿಗಳು ಅವರಿಗೆ ಅಡ್ಡಿಯಾಗಿ ಅಥವಾ ಕೆಲವೊಂದು ಜವಾಬ್ದಾರಿಗಳಿಂದ ನಿಮ್ಮ ನೆನಪು ಅವರಿಗೆ ನೆನಪು ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಿದೆ. ಸೊ ಆ ಒಂದು ಜವಾಬ್ದಾರಿಯಿಂದನೇ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆನಾ, ಅವ್ರ ಲೈಫಲ್ಲಿ ಅವರ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಅಥವಾ ಅವ್ರ ಲೈಫಲ್ಲಿ ಸಮಥಿಂಗ್ ಏನು ಜವಾಬ್ದಾರಿಗಳು ಏನಿದೆ ಆ ಜವಾಬ್ದಾರಿಗಳನ್ನು ನಿಭಾಯಿಸ್ಲಿಕ್ಕೋಸ್ಕರ ಈ ಒಂದು ಪ್ರೀತಿನ ಅವರು ತ್ಯಾಗ ಮಾಡಿದ್ದಾರೆ, ಅಥವಾ ಈ ಒಂದು ಪ್ರೀತಿಯಿಂದ ಅವರು ಮೂವ್ ಆನ್ ಆಗಿದ್ದಾರೆ, ಈ ಒಂದು ಪ್ರೀತಿಯಿಂದ ಸಪ್ರೇಷನ್ ಆಗಿದ್ದಾರೆ. ಆ ಥರ ಇಲ್ಲಿ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಬಟ್ ನಿಮ್ಮ ಪರ್ಸನ್ ತುಂಬ ಇನ್ನೋಸೆಂಟ್ ಇದ್ದಾರೆ ಆ್ಯಂಡ್ ತುಂಬ ಟ್ರಸ್ಟ್ ವರ್ತಿ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ಅವ್ರು ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡುವಂಥ ವ್ಯಕ್ತಿ. ಓಕೆನಾ, ಸಮಥಿಂಗ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಿಗೆ ಬರುವಂಥದ್ದು, ಪ್ರಪೋಸ್ ಮಾಡುವಂಥದ್ದು, ಅಥವಾ ನ್ಯೂ ಲವ್ ನಿಮ್ಮ ಲೈಫಲ್ಲಿ ಬರ್ತಿರೋವಂಥದ್ದು, ಆ ಥರ ಇಲ್ಲಿ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ಪ್ರೀತಿ ವಿಷಯದಲ್ಲಿ ತುಂಬ ಮೋಸ ಹೋಗಿದ್ದೀರಾ, ಚೀಟ್ ಆಗಿದ್ದೀರಾ. ಆ್ಯಂಡ್ ಎಸ್, ಇಲ್ಲಿ ಪ್ರೀತಿ ವಿಷಯ ಅಂತ ಹೇಳಿದಾಗ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ಇಲ್ಲಿ ದುಡ್ಡಿನ ವ್ಯವಹಾರ ಕೂಡ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಮಧ್ಯ ದುಡ್ಡಿನ ವ್ಯವಹಾರ ಕೂಡ ಆಗಿರ್ಬೋದು. ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಥವಾ ನೀವು ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ಸಮಥಿಂಗ್ ಎಲ್ಲ ಈ ಒಂದು ಪ್ರೀತಿಯಲ್ಲಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಅಥವಾ ಅವರ ಸಪೋರ್ಟ್ ನಿಮಗೆ ತುಂಬಾ ಇತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಡನ್ ಆಗಿ ಯಾರೋ ಒಬ್ರು ಮಾತು ಕೇಳಿ, ಯಾರೋ ಒಬ್ರು ಏನೋ ಹೇಳಿದ್ರು ನಿಮ್ಮ ಬಗ್ಗೆ ಅಂತ ಹೇಳ್ಬಿಟ್ಟು ಅಥವಾ ಏನೋ ಡೌಟ್ ಪಟ್ಬಿಟ್ಟು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸಪ್ರೇಷನ್ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇದಕ್ಕೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಓಕೆ, ಇಫ್ ಯು ಬಿಲೀವ್
ಆ್ಯಂಡ್ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಎಷ್ಟು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಸಡನ್ ಆಗಿ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಏನು ರೀಸನ್ ಇರ್ಬೋದು ಅನ್ನೋಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಿದೆ. ಓಕೆ, ತುಂಬ ಕನ್ಫ್ಯೂಷನ್ ಕೂಡ ಇದೆ. ಇಟ್ಸ್ ಅಪ್ ಟು ಯು. ಎಸ್ ಅನ್ನೋಂಥ ಆನ್ಸರ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್. ನೀವೇನಾದರೂ ಕ್ವಶನ್ ಅಂದ್ಕೊಂಡಿದ್ರೆ ಇಲ್ಲಿ ಆನ್ಸರ್ ಎಸ್ ಅಂತ ಹೇಳಿ ಬರ್ತಿದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ನಿಮ್ಮ ಲೈಫಲ್ಲಿ ನಿಮ್ಮ ಮೈಂಡಲ್ಲಿ ಈಗ ಏನು ಗೊಂದಲ ನಡೀತಾ ಇದೆ ಆ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಪ್ರೀತಿ ಬಗ್ಗೆ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಆನ್ಸರ್ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳಿ. ಅಂದರೆ ನಿಮ್ಮ ಮೆಡಿಟೇಷನಿಂದ ನಿಮಗೆ ಆನ್ಸರ್ ಬರುತ್ತೆ. ಆ್ಯಂಡ್ ಅದನ್ನು ನೀವು ಬಿಲೀವ್ ಮಾಡಬೇಕಾಗಿದೆ. ನಿಮ್ಮ ಲೈಫಲ್ಲಿ ಇವಾಗ ಏನು ನಡೀತಾ ಇದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಯು ಬಿಲೀವ್, ನೀವು ಅದನ್ನು ನಂಬಬೇಕಾಗಿದೆ. ಈ ಥರ ನಡೀತಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದಾಗ ಏನೋ ಒಂದು ಕರ್ಮ ಇರುತ್ತೆ ಅಥವಾ ಏನೋ ಒಂದು ರೀಸನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದಾರೆ. ಇಟ್ಸ್ ಅಪ್ ಟು ಯು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ರಿಟರ್ನ್ ಬಂದರೂ ಕೂಡ, ಅಥವಾ ನಿಮ್ಮ ಲೈಫಲ್ಲಿ ಅವ್ರು ರಿಟರ್ನ್ ಬರ್ತಿದ್ದಾರೆ, ಮತ್ತೆ ಅವ್ರು ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ, ಅಥವಾ ಈ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಏನಾದರೂ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಅಪ್ ಟು ಯು. ನಿಮಗೆ ಯೋಚನೆ ಮಾಡಿ, ನಿಮಗೆ ಈ ಒಂದು ರಿಲೇಷನ್ಶಿಪ್ ಬೇಕಾ, ಆ ವ್ಯಕ್ತಿ ಬೇಕಾ ಅನ್ನೋದನ್ನು ನೀವು ಇಲ್ಲಿ ಒಂದ್ಸಲ ಯೋಚನೆ ಮಾಡಿ. ಯಾಕಂದರೆ ನಿಮಗೆಲ್ಲ ಅವರು ಮನಸ್ಸಿಗೆ ಹರ್ಟ್ ಆಗುವಾಗೆ ಮಾತಾಡಿದ್ದಾರೆ ಅಲ್ವಾ. ಸೊ ಹಾಗಾಗಿ ಇಟ್ಸ್ ಅಪ್ ಟು ಯು ಅನ್ನೋಂಥ ಮೆಸೇಜ್ ಇಲ್ಲಿ ಸಿಗ್ತದೆ ನಿಮಗೆ. ಕೆಲವೊಬ್ಬರಿಗೆ ಗೊಂದಲ ಇದೆ, ಈ ವ್ಯಕ್ತಿನ ನಾನು ಮತ್ತೆ ನಂಬೋದಾ ಅನ್ನೋವಂಥದ್ದು. ರಿಲೀಸ್ ಯುವರ್ ಎಕ್ಸ್. ಓಕೆ, ಇಲ್ಲಿ ಟ್ರಯಾಂಗಲ್ ಲವ್ ನಡೀತಿರ್ಬೋದು ಕೆಲವೊಬ್ಬರ ಪ್ರೀತಿಯಲ್ಲಿ. ಸೊ ನಿಮ್ಮ ಎಕ್ಸ್ ಪರ್ಸನ್ ನೀವು ರಿಲೀಸ್ ಮಾಡಬೇಕಾಗಿದೆ, ಅಥವಾ ನಿಮ್ಮ ಪರ್ಸನ್ ಅವರ ಒಂದು ಎಕ್ಸ್ ಪರ್ಸನ್ನ ರಿಲೀಸ್ ಮಾಡಬೇಕಾಗಿದೆ. ಓಕೆನಾ, ಇಲ್ಲಿ ಅವ್ರು ಯಾರು ಹೇಳೋ ಮಾತನ್ನ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಅವ್ರನ್ನ ಇಲ್ಲಿ ಫಸ್ಟು ಅವ್ರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವ್ರನ್ನ ಥರ್ಡ್ ಪಾರ್ಟಿನ ರಿಮೂವ್ ಮಾಡಬೇಕಾಗಿದೆ. ಓಕೆ, ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಆ್ಯಂಡ್ ಫ್ರೀ ಯುವರ್ ಸೆಲ್ಫ್. ಓಕೆ, ಈ ಒಂದು ಪ್ರೀತಿ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್ ಬರ್ತಾ ಇದೆ. ಓಕೆನಾ, ಎಸ್, ಈ ಒಂದು ಪ್ರೀತಿಯಲ್ಲಿ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಜೊತೆಗೆ ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಜೊತೆಗೆ ನೀವು ತುಂಬ ಕನೆಕ್ಟ್ ಆಗಿದ್ದೀರಾ. ಸೊ ನಿಮಗೂ ಅನ್ನಿಸ್ತಿರ್ಬೋದು ಈ ವ್ಯಕ್ತಿ ಜೊತೆ ತುಂಬ ನಾನು ಕನೆಕ್ಟ್ ಆಗಿದ್ದೀನಿ ಅಥವಾ ಬೇಗ ಕನೆಕ್ಟ್ ಆಗಿದ್ದೀನಿ, ಆ ಥರ ನಿಮಗೆ ಇಲ್ಲಿ ಫೀಲ್ ಆಗ್ತಿರ್ಬೋದು. ಎಸ್, ಆ ಒಂದು ರೀಸನ್ ಅಂದರೆ ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಇಲ್ಲಿ ಆಲ್ರೆಡಿ ನಾನು ರಿಲೇಷನ್ಶಿಪ್ ಅಂತ ಹೇಳಿದಾಗ ನನಗೆ ಇಲ್ಲೊಂದು ಏನೋ ಒಂದು ಚಾನಲೈಸ್ ಆಗಿರುವಂಥದ್ದು ಕರ್ಮ ಅನ್ನೋವಂಥದ್ದು ಇಲ್ಲಿ ನನಗೆ ಒಂದು ಚಾನಲೈಸ್ ಆಗ್ತಿದೆ. ಸೊ ನಿಮ್ಮ ಲೈಫಲ್ಲಿ ಏನು ಪಾಸ್ಟ್ ಕರ್ಮ ಏನಿತ್ತು ಅದು ಮತ್ತೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಿದೆ, ಅಥವಾ ರಿಟರ್ನ್ ನೀವು ಅದನ್ನು ಫೇಸ್ ಮಾಡ್ತಿದ್ದೀರಾ, ಆ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಾ. ಓಕೆ, ಈ ರಿಲೇಷನ್ಶಿಪ್ಪಲ್ಲಿ ಏನು ನಿಮಗೆ ಮೇಲೆ ಕೆಳಗೆ ಆಗ್ತಿರ್ಬೋದು ಅಥವಾ ಹೆಚ್ಚು ಕಡಿಮೆ ಏನು ನಡೀತಾ ಇದೆ, ಎಸ್, ಎಲ್ಲೋ ಒಂದು ಕಡೆ ಅದು ಪಾಸ್ಟ್ ಕರ್ಮ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಕನೆಕ್ಟ್ ಆಗಿದ್ದಾರೆ, ಅಥವಾ ಈ ಒಂದು ಲೈಫಲ್ಲಿ ಈ ವ್ಯಕ್ತಿ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ಆ ವ್ಯಕ್ತಿ ಜೊತೆ ನಿಮಗೆ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇತ್ತು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಈ ಒಂದು ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದಕ್ಕಿಂತ ತುಂಬ ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ ನಿಮ್ಮ ನೆನ್ಪು ಮಾಡಿಕೊಂಡು ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿರೋಂಥ ಮೆಸೇಜ್. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.